ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪದ್ಮ ನಂದಗೋಕುಲ ಲಾಗ್ಸಿಂದ. ಇದು ನನ್ನ ಮೊದಲೇ ಲಾಗ್ಸ್ ಆಗಿರೋದ್ರಿಂದ ನನ್ನ ಪರಿಚಯ ನಾನು ಮಾಡ್ಕೋತಾ ಇದ್ದೀನಿ. ನಾನಿರೋದು ಬಂದ್ಬಿಟ್ಟು ಊರು, ಅದು ಗುಬ್ಬಿಯಿಂದ ಒಂದು 25 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಸಿಟಿಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿದೆ. ಅಂದರೆ ನಾವಿರೋ ಊರಲ್ಲಿ ಅಂಗಡಿ ಆಗಲಿ, ಹಾಸ್ಪಿಟ್ಲ್ ಆಗಲಿ, ಈ ಥರ ಯಾವುದೇ ಫೆಸಿಲಿಟೀಸ್ ಇಲ್ಲ. ಒಂದು ಗೌರ್ಮೆಂಟ್ ಸ್ಕೂಲ್ ಬಿಟ್ಟರೆ ನಮ್ಮ ಊರಿಗೆ ಸರಿಯಾದ ಒಂದು ರಸ್ತೆ ಕೂಡ ಇಲ್ಲ. ಆ ಥರ ಊರಲ್ಲಿ ನಾನಿರೋದು. ಇದು ನನ್ನ ಮೊದಲೇ ಲಾಗ್ ಆಗಿರೋದ್ರಿಂದ ಈಗ ಒಂದು ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಬೇಕು ಅಂತ ನಾನು ಲಾಗ್ ಶೂಟ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ನನಗೆ ಮಾಡಿ. ಇದು ನಮ್ಮ ಮನೇಲಿ ಸಾಕಿರೋ ಕುರಿಗಳು, ಹಾಗೆ ಕೋಳಿಗಳು. ಬೆಳಗ್ಗೆ ಟೈಮ್ ಆಗಿರೋದ್ರಿಂದ ನಾನು ನೀರು ಬಿಡ್ತಾ ಇದ್ದೀನಿ ತಿನ್ನೋದಕ್ಕೆ. ಈ ಕೋಳಿಗಳನ್ನೆಲ್ಲ ಬಿಟ್ಟರೆ ಸಂಜೆ ಕತ್ಲಾಗ್ತಿದ್ದಂಗೆ ಅವೇ ಬಂದು ಕೂಡಲ್ಲಿ ಕೂತ್ಕೋತವೆ. ನಮ್ಮನೆ ಸುತ್ತಮುತ್ತ ತುಂಬ ಹಸಿರು ಇದೆ, ಮರ ಗಿಡ ತೋಟ. ಇದು ಹಸು ನಮಗೆ ಬಿಟ್ಟಿಲ್ಲ, ಅದರಿಂದ ಕೊಟ್ಟಿಗೆಲೆ ಕಟ್ಟಾಕಿದ್ದೀನಿ. ಇವಾಗ ಅದಕ್ಕೆ ಹೋಗಿ ಜೋಳ ಕುಯ್ಕೊಂಬರ್ಬೇಕು. ಎಮ್ಮೆ ಮಾತ್ರ ಇವತ್ತು ಆಚೆ ಕಟ್ಟಿದ್ದೀವಿ, ಏಕೆಂದರೆ ಬಿಸಿಲು ತುಂಬ ಇದೆ. ಹಾಗೆ ಎಲ್ಲೂ ಕೂಡ ಮೇಲೆ ಕಾರಣ ನಾವು ಇವತ್ತು ಹಸುನ ಮನೇಲೆ ಕಟ್ಟಿದ್ದೀವಿ. ಈಗ ಜೋಳ ಕುಯ್ದು ಹೋದರೆ ತಿನ್ಕೊಳ್ಳುತ್ತೆ ಅದು. ತಿರ್ಗಾ ಸಂಜೆ ಒಂದ್ಸರಿ ಆಚೆ ಕಟ್ಟಿ ಬೂಸ ಹಾಕಿ ಹಾಲು ಕರೆದ್ರೆ ಇವತ್ತಿನ ರೊಟ್ಟಿನ ಮುಗಿಯುತ್ತೆ. ಈಗ ಸಂಜೆಗೂ ಕೂಡ ಹಸುಗೆ ಎಮ್ಮೆ ಕರುಗೆಲ್ಲ ಜೋಳ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಕುಯ್ದಿಕ್ಕೋಣ ಅಂತ ಕುಯ್ತಾ ಇದ್ದೀನಿ. ಇದು ನಾನು ಮೊದಲೇ ಲಾಗ್ ಆಗಿರೋದ್ರಿಂದ ನಾನು ಇಷ್ಟರ ಮಟ್ಟಿಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನು ಅಂತ ನಂಗೆ ಗೊತ್ತಿಲ್ಲ. ಮುಂದೆ ಬರೋ ವಿಡಿಯೋದಲ್ಲಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಒಳ್ಳೆ ರೀತಿ ವಾಯ್ಸ್ ಓವರು ವಿಡಿಯೋ ಎಲ್ಲ ಕೊಡೋದಕ್ಕೆ. ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ. ಒಂದು ಹಳ್ಳಿ ಜೀವನ ಹೇಗಿರುತ್ತೆ, ದಿನನಿತ್ಯ ಕೆಲಸಗಳು ಏನಿರುತ್ತೆ, ತೋಟದಲ್ಲಿ ಕೆಲಸ ಏನಿರುತ್ತೆ, ಹಸು ಸಾಕೋದ್ರಲ್ಲಿ ಇಷ್ಟು ಶ್ರಮ ಇರುತ್ತೆ, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ನಮ್ಮ ಮನೇಲಿ ಕುರಿಗಳಿದ್ದಾವೆ, ಅದ್ರ ಸಾಕಾಣಿಕೆ ಬಗ್ಗೆನೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಇದು ನಾನು ಮೊದಲೇ ವಿಡಿಯೋ ಆಗಿರೋದ್ರಿಂದ ಹೇಗೆ ಶುರು ಮಾಡಬೇಕು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಅದರಿಂದ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅದರಿಂದನೇ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಹೊಲ ಕುಯ್ಯೋಕ್ಕೆ ಹಾಗೆ ಮಿಷಿನ್ ಬಂದಿದೆ, ಅದರಿಂದ ನಾನು ಜೋಳನ ಬೇಗ ಕುಯ್ತಾ ಇದ್ದೀನಿ. ಈ ಜೋಳ ಎಲ್ಲ ಸ್ಟಾಕ್ ಮಾಡಿ ಇವಾಗ ನಾನು ರಾಗಿ ಉಳ್ತಕ್ಕೆ ಹೋಗಿ ರಾಗಿ ಎಲ್ಲ ಕುಯ್ಸಿ ರಾಗಿ ಎಲ್ಲ ಅಲ್ಲೇ ಸುರಿಸಿ ಬರಬೇಕಾಗುತ್ತೆ. ಅದು ಬಿಸಿಲು ತುಂಬ ಇದೆ. ಖಂಡಿತ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ಅಡುಗೆ ಬಗ್ಗೆ, ಆಮೇಲೆ ಹಳ್ಳಿ ಜೀವನದ ಬಗ್ಗೆ, ಕೆಲಸಗಳ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆಯೂ ವೀಡಿಯೋಸ್ ಬರುತ್ತೆ, ನೋಡ್ತಾ ಇರಿ. ನಾನು ಹಿಂಗೂ ತುಂಬ ಹೆಚ್ಚು ವೀಡಿಯೋಸ್ ಮಾಡ್ತೀನಿ. ಜೋಳ ಎಲ್ಲ ಕಟ್ ಮಾಡು ಅಂತ ಹಾಕ್ತಾಯಿದ್ದೀನಿ. ಇದು ಅವರೆ ಗಿಡ ಸೀಸನ್ ಆಗಿರೋದ್ರಿಂದ ತುಂಬ ಅವರೆಕಾಯಿ ಬಿಟ್ಟಿದ್ದೇವೆ, ಗಿಡದಲ್ಲಿ ತೆಗ್ರಿಕಾಯಿ ಬಿಟ್ಟಿದ್ದೇವೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನಮ್ಮ ಮನೆ ಪಕ್ಕನೇ ಜಮೀನು ಇರೋದ್ರಿಂದ ನಮಗೇನಷ್ಟು ಕಷ್ಟ ಆಗಲ್ಲ. ಪ್ರತಿಯೊಂದು ನಮ್ಮ ಮನೆಯಿಂದಲೇ ಬೆಳ್ಕೊತೀವಿ. ಮನೆ ಬೇಕಾಗಿರೋ ತರಕಾರಿಗಳು, ಕಡಲೆಕಾಯಿ ಆಗಿರ್ಬೋದು, ನೆಲ್ಲವರೆಕಾಯಿ, ಅವರೆಕಾಯಿ, ತೆಗ್ರಿಕಾಯಿ, ಹೀರೆಕಾಯಿ, ಮೆಣಸಿನ್ಕಾಯಿ, ಈ ಥರ ಪ್ರತಿಯೊಂದು ತರಕಾರಿ ನಾವೇ ಬೆಳ್ಕೊತೀವಿ.
ನಾವು ಸಿಂಪೆಯಿಂದ ಏನೋ ಅಷ್ಟು ತರಲ್ಲ. ಏನಕ್ಕೆ ಹಳ್ಳಿ ಜೀವನ ಬೆಸ್ಟ್ ಅಂದರೆ ಇದಕ್ಕೆ ನಾವು ಯಾವುದಕ್ಕೂ ಬಂಡವಾಳ ಹಾಕಿ ದುಡ್ಡು ಕೊಟ್ಟು ತಿನ್ನೋ ಆಗಿರಲ್ಲ. ನಮ್ಗೆ ಎಷ್ಟು ಬೇಕು ಏನು ಬೇಕು ನಾವೇ ದನಿನ ಗೊಬ್ಬರ ಹಾಕ್ಕೊಂಡು ಬೆಳ್ಕೊಬೋದು. ಅದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಕೊಯ್ತಾ ಇದ್ದೀನಿ. ಸಂಜೆಗೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕೊಯ್ತಾ ಇದ್ದೀನಿ. ಏಕೆಂದರೆ ಸಂಜೆ ಕೆಲಸ ಎಲ್ಲ ಮಾಡ್ಬಂದು ಸುಸ್ತಾಗಿರ್ತೀನಿ, ತಿರ್ಗಾ ಕುಯ್ಯೋಷ್ಟು ತಾಳ್ಮೆ ನನಗಿರಲ್ಲ. ಅದಕ್ಕೆ ಈಗ ಎಲ್ಲ ಕುಯ್ದಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಕುಯ್ತಾ ಇದ್ದೀನಿ. ಇದು ಬಂದು ಮೆಡಿಷನ್ ಜೋಳ, ಮಾಮೂಲಿ ಜೋಳ ಅಲ್ಲ. ಈಗ ಬೇಗ ಕೊಯ್ದು ರಾಗಿ ಹೊಲ ತಗೋಗೋಣ ಬನ್ನಿ ನೀವು ನನ್ನ ಜೊತೆ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ರಾಗಿ ಹೊಲ. ಇವಾಗೆಲ್ಲ ಮಿಷಿನ್ ಬಂದಿದೆ, ನಾವೇನು ಕೈಯಲ್ಲಿ ಕುಯ್ಯೋ ಅಷ್ಟು ಏನಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೋಸ್ಕರ ವಿಡಿಯೋ. ನಮ್ಮ ಹಳ್ಳಿ ಕಡೆ ಇವಾಗ ಯಾರು ಕೈಯಲ್ಲಿ ಕುಡ್ಲು ತೊಗೊಂಡು ಕುಯ್ಯೋ ಶ್ರಮನೇ ಪಡ್ತಾಯಿಲ್ಲ. ಈಗ ಎಲ್ಲರೂ ಸಹ ಈ ಥರ ಮಿಷಿನ್ ಬಂದುಬಿಟ್ಟಿದೆ. ಈ ಮಿಷಿನ್ ಬಂದು ಫಟಾಫಟ್ ಅಂತೆಲ್ಲ ಕುಯ್ಯುತ್ತೆ, ತಂದು ಒಂದು ಕಡೆ ಸುರಿಯುತ್ತೆ. ನೋಡಿ ಮಿಷಿನ್ ಹಿಂಗೆ ಕುಯ್ಕೊಳ್ತೈತೆ. ಹಿಂಗೆ ಈ ಥರ ಎಲ್ಲ ಕುಯ್ದು ನೋಡಿ ಇಷ್ಟು ಹೊಲನೂ ಬರೀ 1.5 ಅವರಲ್ಲಿ ಇದು ಕಟ್ ಮಾಡಿದೆ ಮಿಷಿನ್ನು. ಹಾಗೆ ಇಲ್ಲೊಂದು ಸ್ವಲ್ಪ ಇದೆಯಲ್ಲ ಅದನ್ನು ಸಹ ಈಗ ಕುಯ್ಯೋಕ್ಕೆ ಅದು ಬರ್ತಾಯಿದೆ. ಇದು ಕೂಡ ನಮ್ಮದೇ ರಾಗಿ ಹೊಲ. ಇವಾಗ ಮಿಷಿನ್ ಅಲ್ಲಿ ಕುಯ್ತಿತ್ತಲ್ಲ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಒಂದು ವಾರದ ಮುಂಚೆನೇ ಕುಯ್ಸ್ಬೇಕಿತ್ತು, ನಮ್ದು ಆಲೆ ತುಂಬ ಸ್ವಲ್ಪ ಲೇಟ್ ಆಯಿತು. ಈಗ ರಾಗಿ ಹೊಲ ಎಲ್ಲ ಒಣಗಿರೋದ್ರಿಂದ ವೀವ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಆದರೆ ಎಲ್ಲ ಹಸ್ರಾಗಿದ್ದಾಗ ಇಲ್ಲಿ ಸುತ್ತ ನೋಡೋಕ್ಕೆ ಒಂದು ಚಂದ. ನೋಡಿ ಇದಕ್ಕೆ ಅಕ್ಕಪಕ್ಕ ಕಟ್ಟಿರೋ ಪಕ್ಕ ತೊಟ್ಟದವರು ಇನ್ನೂ ಅಡಿಕೆ ಗಿಡ ಈಗ 1-2 ತಿಂಗಳಾಗಿದೆ ಕಟ್ಟಿ. ನೋಡಿ ಇವಾಗ ರಾಗಿ ತಂದುಬಿಟ್ಟು ಟಾರ್ಪಮೆಂಟ್ ಸುರಿತಿದೆ ಮಿಷಿನ್ನು. ನೋಡಿ ನಾವು 6 ತಿಂಗಳಿಂದ ಪರಿಶ್ರಮಕ್ಕೆ ಬಂದಂಥ ರಾಗಿಗಳಿವು. ಇದು ನೋಡೋಕ್ಕೆ ಎಷ್ಟು ಸುಲಭ ಆಗಿರುತ್ತೆ, ಇಷ್ಟು ಬೆಳೆಯೋಕ್ಕೆ ಅಷ್ಟೇ ಶ್ರಮ ಪಟ್ಟಿರ್ತೀವಿ ನಾವು. ಇದಿಲ್ಲೇ 1-2 ದಿನ ಒಣಗಾಕಬೇಕಾಗುತ್ತೆ ಬಿಸಿಲಲ್ಲಿ. ಚೆನ್ನಾಗಿ ಒಣಗಿದ್ರೆ ಮಾತ್ರ ರಾಗಿ ಮೂಟೆ ಕಟ್ಟಿ ಒಳಗಡೆ ಹಾಕಬೇಕು. ಇಲ್ಲಾಂದರೆ ರಾಗಿ ಎಲ್ಲ ಕಪ್ಪಾಗಿ ಹೋಗುತ್ತೆ. ಹಾಗೆ ಸ್ಮೆಲ್ ಬರುತ್ತೆ, ಅದು ಒಂಥರ ಶೀತಕ್ಕೆ. ನೋಡಿ ಇವಾಗ ಅದ್ರ ಸ್ಟೋರ್ ಮಾಡಿದ್ನೆಲ್ಲ ಸುರಿತು. ನೋಡಿ ಇದು ಮೊದಲೇ ಕುಯ್ದಿತ್ತಲ್ಲ ಅದು ಟ್ಯಾಕ್ಟರ್ಗೆ ಹಾಕ್ತಾ ಇರೋದು. ಈಗ ಹುಲ್ಲೆಲ್ಲ ಅಲ್ಲೇ ತೋರ್ತಲೇ ಇರುತ್ತೆ. ಅದು ಚೆನ್ನಾಗಿ ಒಣಗಿದ ಮೇಲೆ ಅದನ್ನೆಲ್ಲ ಕಟ್ಕೊಬಂದು ಬಣವೆ ಅಂತಾರಲ್ಲ ಅದನ್ನ ಹಾಕ್ಕೋಬೇಕು ನಾವು. ಹಸುಗೆ, ಕುರಿಗೆ, ಮೇಕೆಗೆ ಎಲ್ಲದಕ್ಕೂ ಅದು ಯೂಸ್ ಆಗುತ್ತೆ. ಇದು ಇವತ್ತಿನ ಲಾಗ್ ಆಗಿರುತ್ತೆ. ದಯವಿಟ್ಟು ನಂದು ಇದು ಪುಟ್ಟ ಲಾಗಿಗೆ ನಿಮ್ಮ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.
ನಾನಿನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೂ ತುಂಬ ಹೆಚ್ಚಿನ ವ್ಲಾಗ್ಸು ನಮ್ಮ ಪ್ರತಿನಿತ್ಯದ ಎಲ್ಲ ಚಟುವಟಿಕೆನ ತೋರಿಸ್ತೀನಿ. ಈಗ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ. ಥ್ಯಾಂಕ್ ಯು.